ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ನಮಸ್ಕರಿಸುತ್ತಾ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳಿಗೆ ವಂದಿಸುತ್ತಾ ಕಿಶೋರ್ ಅವರು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಎಸ್, ಕಾರ್ಗಿಲ್ ಯುದ್ಧ ಇವತ್ತು ನೆನಪು ಮಾಡ್ಕೊಳ್ತೀವಿ. ಅಲ್ಲಿ ಕಾಣಿಸ್ತಿದ್ದಾರೆ ನನಗೆ ನಮ್ಮ ಯೋಧರು. ಸರ್ ಜೈ ಹಿಂದ್ ನಿಮ್ಮೆಲ್ರಿಗೂ. ಎಸ್ ನೋಡಿ, ಒಂದು ಪತ್ರಿಕೋದ್ಯಮ ಅಂತ ಬಂದರೆ ಅಷ್ಟು ಈಸಿಯಾಗಿರೋದಿಲ್ಲ. ಪತ್ರಿಕೋದ್ಯಮ ಅನ್ನುವಂಥದ್ದು ಈಗ ಸೋಷಿಯಲ್ ಮೀಡಿಯಾಗೂ ಹಾಗೆ ಮೀಡಿಯಾಗೂ ಸಾಕಷ್ಟು ಡಿಫ್ರೆನ್ಸಸ್ ಇದೆ. ಈ ಡಿಫ್ರೆನ್ಸಸಲ್ಲಿ ನೋಡುವಂಥದ್ದಾದರೆ ಪತ್ರಿಕೋದ್ಯಮ ಅಂತ ಬಂದರೆ ನಾವು ಹೋಗ್ತಾ ಇರ್ತೀವಿ ಹೊರಗಡೆ, ನಮ್ಮ ಒಂದು ಫಾರ್ಮೇಟ್ ಬೇರೆ ಇರುತ್ತೆ, ಈಗಿರುವಂಥ ಫಾರ್ಮೇಟ್ಗಳೇ ಬೇರೆ ಬಂದ್ಬಿಟ್ಟಿದೆ. ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಯೂಟ್ಯೂಬ್ ಬ್ಲಾಗರ್ಸ್ಗಳಾಗಿರ್ಬೋದು ಅಥವಾ ಯೂಟ್ಯೂಬ್ ಕ್ರಿಯೇಟರ್ಸ್ಗಳಾಗಿರ್ಬೋದು, ಯಾರೊಬ್ಬರು ಬಂದುಬಿಟ್ಟು ಇಲ್ಲ ನಾನು ಮಾಧ್ಯಮದವರು ಆಗಿದ ತಕ್ಷಣ ನಾವೆಲ್ಲರೂ ನಂಬಿಡ್ತೀವಿ, ಹೌದು ಅವ್ರು ಮಾಧ್ಯಮದವರೇ ಅಂತ. ಆದರೆ ಪತ್ರಿಕೋದ್ಯಮ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಇರುವಂಥದ್ದು ಈಗ ಇಲ್ಲಿ ಸಾಕಷ್ಟು ಜನ ಇವತ್ತು ಸನ್ಮಾನಿಸ್ಕೊಳ್ತಾ ಇರುವಂಥ ಎಷ್ಟೋ ವರದಿಗಾರರು ಇಲ್ಲಿ ನಮ್ಮ ಮುಂದೆ ಕೂತಿದ್ದಾರೆ. ಮಳೆ, ಬಿಸಿಲು, ಚಳಿ ಅಂತ ಅಂದೆ ವರದಿಗಾರಿಕೆ ಮಾಡೋ ಮುಖಾಂತರವಾಗಿ ಪ್ರತಿಯೊಂದು ವಿಚಾರವನ್ನು ಕೂಡ ಸತ್ಯತೆಯನ್ನು, ನೈತಿಕತೆಯನ್ನು ಎಲ್ಲವನ್ನ ಕೂಡ ನಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮಕ್ಕೆ ಆ ಒಂದು ಕ್ಷಣವನ್ನು ಮೀಸಲಿಟ್ಟಿರೋದಕ್ಕೆ ಥ್ಯಾಂಕ್ ಯು. ವೈದ್ಯೋ ನಾರಾಯಣ ಹರಿ ಅಂತ ಕರಿತೀವಿ. ಯಾವುದೇ ಒಂದು ಕ್ಷಣದಲ್ಲಾದರೂ ಕೂಡ ಮೊದಲೇ ಹೇಳಿದ್ರು ಅವರಿಗೆ ಕಣ್ಣಿಗೆ ಕಾಣುವ ದೇವರು ವೈದ್ಯರೇ ಹೌದು. ಯಾಕಂದರೆ ಯಾವುದೇ ಕ್ಷಣದಲ್ಲಾದರೂ ಕೂಡ ನಮ್ಮ ಪ್ರಾಣವನ್ನು ರಕ್ಷಿಸ್ಕೊಳ್ಬೇಕು ಅಂತಂದರೆ ಅಥವಾ ಇಲ್ಲ ಎಲ್ಲಾದರೂ ಒಂದು ಕ್ಷಣದಲ್ಲಿ ನಮಗೇನಾದರೂ ಆಯಿತು ಅಂತಂದರೆ ನಾವು ದೇವರನ್ನು ಕಣ್ಣಿಗೆ ಕಾಣದೇ ಇರುವಂಥ ದೇವರನ್ನು ಬೇಡ್ಕೊಳ್ತೀವಿ. ಆದರೆ ನಮ್ಮನ್ನು ಉಳಿಸುವಂಥದ್ದು ಕಣ್ಣಿಗೆ ಕಾಣುವಂತಹ ದೇವರಾದಂಥ ವೈದ್ಯರೇ. ಇನ್ನೊಂದು ಕಡೆ ಕಾರ್ಗಿಲ್ ಯುದ್ಧ ಯಾವುದೇ ಕಾರಣಕ್ಕೂ ಕೂಡ ಮರೆಯೋದು ಸಾಧ್ಯ ಇಲ್ಲ. 1990 ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಹುತಾತ್ಮರಾದರು. ಅವರು ಮಾಡಿದಂತಹ ತ್ಯಾಗ, ಬಲಿದಾನ ಈಗಲೂ ಕೂಡ ನೆನಪಿಸ್ಕೊಳ್ಳುವಂಥ ಆ ಕ್ಷಣ ನಮ್ಮೆಲ್ಲರನ್ನೆಲ್ಲ ಕೂಡ ರೋಮಾಂಚನಕಾರಿಯಾಗಿ ಮಾಡುತ್ತೆ. ಸಾಕಷ್ಟು ಜನ ಯೋಧರ ಬಳಿ ನಾವು ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಈ ಕಾರ್ಗಿಲ್ ಯುದ್ಧದ ಕೆಲವೊಂದಿಷ್ಟು ರೋಚಕತೆ ಹೇಳಿ ಸರ್ ಅಂತ ಕೇಳಿದ್ರೆ ಅವ್ರು ಮೊದಲು ಹೇಳೋದೆ ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಮುಡಿಪಾಗಿಟ್ಟಿದ್ದೀವಿ ಅಂತಂದರೆ ಅಲ್ಲಿ ಯಾವುದೇ ಕ್ಷಣ ಆಗಿರ್ಬೋದು, ಯಾರೇ ವೈರಿಗಳು ಬಂದರೂ ಕೂಡ ನಮ್ಮ ಆ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಫುಲ್ ಅಲರ್ಟ್ ಆಗಿರ್ತೀವಿ. ಆ್ಯಂಡ್ ಆ ಕ್ಷಣದಲ್ಲಿ ಯುದ್ಧದ ಸಂದರ್ಭದಲ್ಲಿ ನಮ್ಮನ್ನು ನಾವು ಮರ್ತ್ಬಿಡ್ತೀವಿ. ದೇಶಕ್ಕೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ಸೈ ಈಗ ನಾವು ಇಷ್ಟು ನೆಮ್ಮದಿಯಾಗಿ ಬದುಕ್ತಿದ್ದೀವಿ ಅಂತಂದರೆ, ನಾನಿಲ್ಲಿ ಒಬ್ಬ ಹೆಣ್ಣು ಮಗಳು ಬಂದು ಮಾತಾಡ್ತಿದ್ದೀನಿ ಅಂತಂದರೆ ಅದಕ್ಕೆ ಕಾರಣಕ್ಕಂತೂ ನಮ್ಮ ಯೋಧರುಗಳು, ನಮ್ಮ ಭಾರತೀಯ ಸೈನ್ಯಕ್ಕೆ ಒಂದು ಸಲಾಮ್ ಹೇಳ್ತಾ, ಪ್ರಮುಖವಾಗಿ ಮತ್ತೊಂದೇನಪ್ಪ ಅಂತಂದರೆ ನೋಡಿ, ಸಾಕಷ್ಟು ಜನ ಗಣ್ಯರು ಬಂದಿದ್ದೀರಾ, ತಂದೆ ತಾಯಿಗಳು ಬಂದಿದ್ದಾರೆ, ಪುಟ್ಟ ಮಕ್ಕಳು ಬಂದಿದ್ದಾರೆ. ಎಷ್ಟೋ ಬಹಳ ರೋಮಾಂಚಕಾರಿಯಾಗಿ ಡ್ಯಾನ್ಸನ್ನು ಮಾಡಿದ್ರು. ಬಹಳ ಖುಷಿಯಾಯಿತು. ಪುಟ್ಟ ಮಕ್ಕಳು ಸ್ಟೆಂಟ್ ಮಾಡೋ ಮುಖಾಂತರವಾಗಿ ಎಲ್ಲೋ ಒಂದು ಕ್ಷಣ ಅಲ್ಲಿ ಪುಟ್ಟ ಮಕ್ಕಳ ಜೊತೆಗೆ ಒಂದಷ್ಟು ಚಿಕ್ಕ ಬಾಲಕಿಯರನ್ನು ಕೂಡ ನಾವು ನೋಡಿದ್ವು. ಆ ಸ್ಟೆಂಟ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಸ್ಥಳವನ್ನು ನೋಡಿದ್ರೆ ಆ ಸ್ಟೆಂಟ್ ಸಂದರ್ಭದಲ್ಲಿ ಅಯ್ಯೋ ಬಿದ್ಬಿಟ್ರಲ್ಲ ನೋಡಿ ಅಂತ ಭಯ ಆಗ್ತಿದೆ. ಆದರೆ ವುಮೆನ್ ಸ್ಟ್ರಾಂಗ್ ಅನ್ನುವ ವಿಚಾರವಾಗಿ ಈಗಲೇ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಬಲ, ಶಕ್ತಿ ತುಂಬಿದ್ದಾರಲ್ಲ, ಅದಕ್ಕೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ. ಮುಂದೆ ಒಳ್ಳೆ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸಿ, ಜೊತೆಗೆ ಪತ್ರಿಕೋದ್ಯಮ ಅನ್ನುವಂಥದ್ದನ್ನು ಎಲ್ಲದಕ್ಕೂ ಲಿಂಕ್ ಮಾಡೋದು ಬೇಡ, ಪತ್ರಿಕೋದ್ಯಮವೇ ಬೇರೆ, ಹಾಗೆ ಈಗಿರುವಂತಹ ಯೂಟ್ಯೂಬ್ ಆ್ಯಂಡ್ ವಿಡಿಯೋಸ್ಗಳೇ ಬೇರೆ ಅಂತ ಹೇಳ್ತಾ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.